ಹೈದರಾಬಾದಿಗೆ ಬಂದಿದ್ದೀವಂದ್ರೆ ಹೈದರಾಬಾದ್ ಬಿರಿಯಾನಿ ತಿಂದೇ ಹೋಗ್ತೀವಾ? Hello everyone, welcome back to my YouTube channel. My name is Dhaneshri Nayak. ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ಅಂಡ್ ವಾಚ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ವ್ಲಾಗ್ ಬಂದು ಟಾಪ್ 3 ಮಸ್ಟ್ ವಿಸಿಟ್ ಪ್ಲೇಸಸ್ ಇನ್ ಹೈದರಾಬಾದ್. ಈಗ ನಾವು ಹೋಟೆಲ್ ರಾಡಿಸನ್ ಹೈದರಾಬಾದ್ಗೆ ಬಂದ್ವಿ. ಇದು ನಮ್ಮ ರೂಮ್. ಸೊ ಫೈನಲಿ ರೀಚ್ ರಾಮೋಜಿ ಫಿಲ್ಮ್ ಸಿಟಿ. ಪಾರ್ಕಿಂಗ್ ಆಲ್ಮೋಸ್ಟ್ ಫುಲ್ ಆಗಿತ್ತು. ಈ ಟ್ರಿಪ್ ಆಕ್ಚುಲಿ ಮೇನ್ಲಿ ನನ್ನ ಚಿಲ್ಡ್ರನ್ಗೋಸ್ಕರ, ಬಿಕಾಸ್ ನಾನು 10 years ಬ್ಯಾಕ್ ಸೇಮ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೀನಿ. ಈಗ ಮಕ್ಕಳಿಗೆ ತೋರಿಸೋ ಸಮಯ. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ಟಿಕೆಟ್ಸ್ ಬೈ ಮಾಡಬೇಕು. ಸೊ ನೆಕ್ಸ್ಟ್ ಈಗ ಈ ಬಸ್ಸಲ್ಲಿ ನಾವು ರಾಮೋಜಿ ಫಿಲ್ಮ್ ಸಿಟಿಗೆ ಹೊರಟ್ವಿ. स्वागत है. So this stage is known as the Folly stage. हम इस stage को Folly कहते हैं. This is named after ದಿಸ್ ವಾಸ್ ಅವರ್ ಸೆಕೆಂಡ್ ಶೋ. ನಮ್ಮ ಎಲ್ಲರ ಫೇವ್ರೆಟ್ ಪಾರ್ಟ್, ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಫಿಲ್ಮಿ ದುನಿಯಾ. We all really liked it, the captivating dark ride into the world of fairy tale. ಸೊ ಈ ಬಾಹುಬಲಿ ಸೆಟ್ ಅಲ್ಲಿ ಇದು ನನ್ನ ಫೇವ್ರೆಟ್ ಪಿಕ್ಚರ್. ಅಂಡ್ ನೆಕ್ಸ್ಟ್ ಈ ಪಿಲ್ಲರ್ ಕಾಣ್ತಿದ್ಯಲ್ಲ, ಇಲ್ಲಿ ದೇವಸೇನಾಗೆ ಪಿಕ್ಚರ್ ಅಲ್ಲಿ ಚೈನ್ ಅಲ್ಲಿ ಕಟ್ಟಿರ್ತಾರೆ. ಸೊ ಅದು ಅಲ್ಲೇ ನಡೆದಿದ್ದು.
ರಾಮೋಜಿ ಫಿಲ್ಮ್ ಸಿಟಿ ಬಗ್ಗೆ ಹೇಳ್ಬೇಕಂದ್ರೆ Ramoji covers 1666 acres of land. So who is the owner? The owner of Ramoji Film City, the world's largest film production facility, is Ramoji Rao. He is an Indian film producer, business person and media entrepreneur. Visiting Ramoji Film City in Hyderabad can be a delightful experience. Typically, visitors spend 1 or 2 days exploring the various attractions including film sets, gardens, entertainment shows, rides to play and many more. ಸೊ ಇಲ್ಲಿ ಕೇವ್ ನೋಡ್ತಿದ್ದೀರಲ್ಲ, ಇಲ್ಲಿ ತುಂಬಾ ಸ್ಕಲ್ಪ್ಚರ್ಸ್ ಇದೆ, ಶಿಲ್ಪಕಲೆಗಳು. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಇಷ್ಟರಲ್ಲೇ ನಮಗೆ ನಡೆದು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಹಿಯರ್ ಕಮ್ಸ್ ನಾಗಿನ್. ಐ ಲವ್ ವಾಚಿಂಗ್ ನಾಗಿನ್ ಸೀರಿಯಲ್ಸ್ ಟು. ಹಾಗೆ ಇದು ನಮ್ಮ ಲಾಸ್ಟ್ ಸ್ಪಾಟ್. ಫೈನಲಿ ಟೈಮ್ ಆಯ್ತು, ರಾಮೋಜಿಯಿಂದ ಹೋಗೋ ಸಮಯ ಬಂತು. ಸೊ ಬೈ ಬೈ ರಾಮೋಜಿ. ಐ ಹ್ಯಾಡ್ ಲಾಟ್ಸ್ ಆಫ್ ಫನ್. ವಿಲ್ ಬಿ ಬ್ಯಾಕ್ ಸೂನ್. ಸೊ ರಾಮೋಜಿಯಿಂದ ಬಂದ ಮೇಲೆ ನಾವು ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಗೋಲ್ಕೊಂಡ ಫೋರ್ಟ್ಗೆ ಹೊರಟ್ವಿ. ಗೋಲ್ಕೊಂಡ ಫೋರ್ಟ್ ಬಗ್ಗೆ ಹೇಳಬೇಕಂದ್ರೆ, ಗೋಲ್ಕೊಂಡ ಫೋರ್ಟ್ ವಾಸ್ ಒರಿಜಿನಲಿ ಬಿಲ್ಟ್ ಬೈ ಕಾಕತೀಯ ರೂಲರ್ ಪ್ರತಾಪರುದ್ರ ಇನ್ 11th century ಔಟ್ ಆಫ್ ಮಡ್ ವಾಲ್ಸ್ and currently it is controlled by Archaeological Survey of India. ಸೊ ಇದು ಈವ್ನಿಂಗ್ ಟೈಮ್ ಅಲ್ವಾ, ಸೌಂಡ್ ಆ್ಯಂಡ್ ಲೈಟ್ ಶೋ ಇತ್ತು. ಸೊ ಅದಕ್ಕೆಲ್ಲ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ, ಸೊ ನಾನು ಮೊಬೈಲ್ ಯೂಸ್ ಮಾಡಿಲ್ಲ. ಫೈನಲಿ ಶೋ ಮುಗೀತು. ಇಟ್ ವಾಸ್ 45 minutes ಶೋ. ಈಗ ನನ್ನ ಹೊಟ್ಟೆ ತುಂಬ ಹಸಿತಿತ್ತು. ಸೊ ನಾವು ಈಗ ಹೋಟೆಲ್ ಕಡೆ ಹೋದ್ವಿ. ದಟ್ ಈಸ್ ಪ್ಯಾರಡೈಸ್. ಐ ಹೋಪ್ ಎಲ್ಲ ಕೇಳಿದ್ದೀರಾ ಹೆಸರು. ವರ್ಲ್ಡ್ಸ್ ಫೇವ್ರೆಟ್ ಬಿರಿಯಾನಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದು ನಾವು ಬಿರಿಯಾನಿ ಟೇಸ್ಟ್ ಮಾಡಬೇಕಿತ್ತು. ಸೊ ನಾವು ಜಾಸ್ತಿ ಏನು ಆರ್ಡರ್ ಮಾಡಲಿಲ್ಲ. ವಿ ಟುಕ್ 1 starters ಆ್ಯಂಡ್ 2 plates ಆಫ್ ಬಿರಿಯಾನಿ. ಓಕೆ, ಬಿರಿಯಾನಿ ಕೂಡ ಚೆನ್ನಾಗಿತ್ತು. ಔಟ್ ಆಫ್ 10 I'll give 7.5. ಸೊ ಊಟ ಎಲ್ಲ ಆಯಿತು. ಆದಮೇಲೆ ನಾವು ನಮ್ಮ ಹೋಟೆಲಿಗೆ ವಾಪಸ್ ಬಂದ್ವಿ. ನಡೆದು ರಾಮೋಜಿಯಲ್ಲಿ ಫುಲ್ ಸುಸ್ತಾಗಿತ್ತು. ಸೊ ರೆಸ್ಟ್ ವಾಸ್ ರಿಯಲಿ ನೀಡೆಡ್. ಆ್ಯಂಡ್ ಇದು ನಮ್ಮ ಹೋಟೆಲ್ನ ನೈಟ್ ಲುಕ್ ಫ್ರಮ್ ಟಾಪ್ ವ್ಯೂ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಲಾರ್ಜಂಗ್ ಮ್ಯೂಸಿಯಮ್ಗೆ ಹೋದ್ವಿ. ಅಲ್ಲೂ ಸ್ವಲ್ಪ ರಶ್ ಇತ್ತು. ಆಮೇಲೆ ಟಿಕೆಟ್ ಪರ್ಚೇಸ್ ಮಾಡಿದ್ವಿ. ಇಂಡಿವಿಜುವಲ್ ಟಿಕೆಟ್ 50 rupees ಇತ್ತು. ಹಾಗೆ ಫೋಟೋಗ್ರಫಿ ಕೂಡ ಟಿಕೆಟ್ ಇತ್ತು, ದಟ್ ಇಸ್ 50 rupees. ಸೊ ಇವರೇ ನೋಡಿ ಸಲಾರ್ಜಂಗ್ 3rd. ಸೊ ಸಲಾರ್ಜಂಗ್ ಮ್ಯೂಸಿಯಂ ಬಗ್ಗೆ ಹೇಳಬೇಕಂದ್ರೆ, ಇಟ್ ಈಸ್ ಒನ್ ಆಫ್ ದ ಓಲ್ಡ್ ಸಿಟೀಸ್ ಜೆಮ್ ಅಂತಲೇ ಹೇಳ್ತಾರೆ. ಮ್ಯೂಸಿಯಂ ಹ್ಯಾಸ್ 46,000 ಆ್ಯಂಟಿಕ್ ಆಬ್ಜೆಕ್ಟ್ಸ್ ಲೈಕ್ ಟ್ರೆಡಿಷನಲ್ ಅಟೈರ್, ಮಿನಿಯೇಚರ್ ಪೇಂಟಿಂಗ್ಸ್, ಸ್ಕಲ್ಪ್ಚರ್ಸ್, ಟಾಯ್ಸ್, carpets, furniture, clocks and Banaras sarees and metalwares, etc., which gives glimpse of bygone era. Collections all come from Salarjung family. The Salarjung 1st, 2nd and 3rd served as Prime Minister under the Nizams of Hyderabad. There are almost 39 galleries in 3 buildings. ಸೊ ಇಲ್ಲಿ ಚಿಲ್ಡ್ರನ್ಸ್ ಸೆಕ್ಷನ್ಸ್ ಕೂಡ ಇತ್ತು, ಚಿಲ್ಡ್ರನ್ಸ್ ಗ್ಯಾಲರಿ ಆರ್ಟ್ ಏರಿಯಾ ಅಂತ. ಸೊ ಅಲ್ಲಿ ನಾನು ಕ್ಯೂಟಾಗಿರೋ 7 dwarfs ನೋಡಿದೆ. ಸ್ನೋ ವೈಟ್ ಕತೆ ಜ್ಞಾಪಕ ಬಂದುಬಿಡ್ತು ನನಗೆ.
ಸೊ ಮ್ಯೂಸಿಯಮ್ಮಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಚೈನೀಸ್ ಆ್ಯಂಡ್ ಜಪಾನೀಸ್ ಗ್ಯಾಲರಿ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಒನ್ ಶುಡ್ ಹ್ಯಾವ್ ಇನಫ್ ಟೈಮ್ ಟು ವಿಸಿಟ್ ದಿಸ್ ಎಂಟೈರ್ ಪ್ಲೇಸ್. ಸೋ ಮೆನಿ ಅಟ್ರಾಕ್ಷನ್ ಆನ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಹಿಸ್ಟ್ರಿ. ಸೊ ಮ್ಯೂಸಿಯಂ ಎಲ್ಲ ನೋಡಾದ್ಮೇಲೆ ನಾವು ಹೊರಟ್ವಿ. ಈ ಒಂದು ಹಳೆ ಹೋಟೆಲ್ ಇದೆ ಬಾವರ್ಚಿ ಅಂತ, ಅಲ್ಲಿ ಬಿರಿಯಾನಿ ತಿನ್ನಬೇಕಂತ ಅನ್ನಿಸ್ತು. ಸೊ ಅಲ್ಲಿ ಹೋದ್ವಿ. ಬಟ್ ಮೇಲೆ ಹೋಗಿ ನೋಡಿದ್ರೆ ನನಗೆ ಫುಲ್ ಶಾಕ್. ದೀಸ್ ಪೀಪಲ್ ಆರ್ ವೇಟಿಂಗ್ ಫ್ರಮ್ ಪಾಸ್ಟ್ 1 hour. ಒಂದು ಬಿರಿಯಾನಿಗೋಸ್ಕರ ಇಷ್ಟೊಂದು ವೆಯ್ಟ್ ಮಾಡಬೇಕಂತ ಅನ್ನಿಸ್ಬಿಡ್ತು ನಂಗೆ ಅವತ್ತು. ಸ್ವಲ್ಪ ಬೇಜಾರು ಕೂಡ ಆಯಿತು. ಸೊ ಫೈನಲಿ ವಿ ಗಾಟ್ ಸೀಟ್ ಆ್ಯಂಡ್ ನಾವು ಒಳಗಡೆ ಹೋಗಿ ನೋಡಿದ್ರೆ ಹೊರಗಡೆ 1 hour ವೆಯ್ಟ್ ಮಾಡಿದ್ದೀವಿ, ಒಳಗಡೆ ಇನ್ನೂ ½ an hour ಅವ್ರು ಸರ್ವ್ ಮಾಡೋಕ್ಕೆ. ಪಾಪ ನಮ್ಮ ಬೇಬಿ ಮುಖ ನೋಡಿ, ಫಸ್ಟೇ ಫುಲ್ ನಡೆದು ಸುಸ್ತಾಗಿತ್ತು ಮ್ಯೂಸಿಯಮ್. ಫೈನಲಿ ಅವ್ರು ಬಂದು ತಂದೂರಿ ಚಿಕನ್ ಸರ್ವ್ ಮಾಡಿದ್ರು. ಆವಾಗ ನಮ್ಮ ಬೇಬಿ ಮುಖದಲ್ಲಿ ಸ್ಟಾರ್ಟ್ ಈಟಿಂಗ್, ಲೆಟ್ ಸ್ಟಾರ್ಟ್. ಆಮೇಲೆ ಬಿರಿಯಾನಿ ಬಂತು. ಸೊ ಬಿರಿಯಾನಿ ಕೂಡ ಚೆನ್ನಾಗಿತ್ತು. ಔಟ್ ಆಫ್ 10 I'll give 8.5. ಇಟ್ ವಾಸ್ ಬೆಟರ್ ದೆನ್ ಪ್ಯಾರಡೈಸ್ ಐ ಫೆಲ್ಟ್. ಆ್ಯಂಡ್ ಅದಾದಮೇಲೆ ನಾವು ಬ್ಯಾಂಗ್ಳೂರ್ ಹೊರಟ್ವಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. See you all in my next video. And yeah, take care till then. Bye bye.